ಕರ್ನಾಟಕ ರಾಜ್ಯದ ಪಿಂಚಣಿ ವಂಚಿತ ನೌಕರರ ಸಂಘದ ವೇದಿಕೆ ಒಂದು ಸಮಾರಂಭದಲ್ಲಿ ಆಗಮಿಸಿದಂಥ ನಮ್ಮ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ಒಂದು ಸಂಘದ ರಾಜ್ಯಾಧ್ಯಕ್ಷರಂಥ ಆರ್.ಎಂ. ಸನದಿ ಅವರನ್ನ ಇವತ್ತಿನ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಅದರಂತೆ ನಮ್ಮ ಖಾಸಗಿ ಅನುದಾನಿತ ಶಾಲಾ ಶಿಕ್ಷಣ ಕಾಲೇಜುಗಳ ಒಂದು ಪಿಂಚಣಿ ವಂಚಿತ ನೌಕರರ ಸಂಘದ ಕಾನೂನು ಸಲಹೆಗಾರರು ರಾಜ್ಯ ಒಂದು ಖಜಾಂಚಿಗಳು ಆದಂಥ ಶಂಭುಲಿಂಗ ಜಾಧವ್ ಸರ್ನ್ನು ಇವತ್ತಿನ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ. ಅದರಂತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳು ಪಿಂಚಣಿ ವಂಚಿತ ನೌಕರರ ಸಂಘದ ಅಧ್ಯಕ್ಷರಾದಂಥ ಬಸವರಾಜ ನೀವಲಿಗೆ ಸರ್ನ ಇವತ್ತಿನ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಅದರಂತೆ ಈ ಒಂದು ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ನಮ್ಮ ಕೃಷೀಶ್ವರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು, ಖ್ಯಾತ ವಕೀಲರು, ಆತ್ಮೀಯರಾದಂಥ ಎಂ ಜಿ ಹಡ್ಕರ್ನ ಇವರನ್ನ ಇವತ್ತಿನ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ವಿಶೇಷವಾಗಿ 1/4/2006ಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಹೊಂದಿ ನಂತರ ಅನುದಾನ ಕೊಡಲ್ಪಟ್ಟಂಥ ಖಾಸಗಿ ಒಂದು ಅನುದಾನಿತ ಶಾಲಾ ಕಾಲೇಜುಗಳ ಒಂದು ನೌಕರರ ಒಂದು ವೇದಿಕೆಯ ಒಂದು ವಿಶೇಷವಾಗಿ ಪ್ರೆಸ್ ಮೀಟ್ ಕರೆಯಲಾಗಿದ್ದು, ಈ ಒಂದು ಕಾರ್ಯಕ್ರಮದ ಒಂದು ವಿಷಯವನ್ನು ಕುರಿತು ನಮ್ಮ ಶಂಭುಲಿಂಗ ಜಾಧವ್ ಸರ್ ಅವರು ವಿಷಯವನ್ನು ಪ್ರಸ್ತುತಪಡಿಸಿಕೊಂಡು ಇವತ್ತಿನ ಶುಭ ಸಂದರ್ಭದಲ್ಲಿ ಆತ್ಮವಾಗಿ ಅವರನ್ನು ತಿಳ್ಕೊಂಡು ಇವರು ನಮ್ಮ ವಿಭಾಗೀಯ ಅಧ್ಯಕ್ಷರು. ನಾವು ರಾಜ್ಯದ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಏನು ಅಂತಂದ್ರೆ ಪಿಂಚಣಿ ವಂಚಿತರ ರಾಜ್ಯ ವೇದಿಕೆ ಅಂತ ಹೇಳಿ. ಅದರ ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಪಿ ಎಸ್ ಕೊಕಟ್ನೂರ್ ಅಂತೇಳಿ ಗುಲ್ಬರ್ಗದವ್ರ. ನಾನು ರಾಜ್ಯ ಕಾನೂನು ಸಲಹೆಗಾರನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರಾಜ್ಯ ಸಂಘಟನೆ ಒಳಗೆ. ಇವರು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾಗಿ ನಮ್ಮ ಐ ಬಿ ಬಿರಾದರ್ ಅವರು, ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾಗಿ ನಮ್ಮ ಬಸವರಾಜ ನಿವಲಿಗೆ ಅವರು, ನಮ್ಮ ಆರ್.ಎಂ. ಸನದಿ ಸರ್ ಅವರು ವಿಭಾಗೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದರ ಒಂದು ಉದ್ದೇಶ ಏನು ಅಂತಂದರೆ, ನಾವು 1990 ಅಪಾಯಿಂಟ್ಮೆಂಟ್ ಆಗಿದ್ದೀವಿ. ಆದರೆ ನಮ್ಮ ಗ್ರ್ಯಾಂಟ್ ಆದದ್ದು 2006 ನಂತರ. 2006 ನಂತರ ಈಗ ಹೊಸ ಪಿಂಚಣಿಯನ್ನು ಜಾರಿಗೆ ತಂದ ಸರ್ಕಾರ ಈ 30-35 ವರ್ಷ ಕೆಲಸ ಮಾಡಿದಂಥ ಶಿಕ್ಷಕರಿಗೆ, ಒಟ್ಟು ನೌಕರ ಬಂಧುಗಳಿಗೆ 60 ವರ್ಷದೊಳಗೆ ಅವರಿಗೆ ಏನೂ ಮಾಡಲ್ ಸಂದರ್ಭದೊಳಗೆ ಅವ್ರಿಗೆ ನಿವೃತ್ತಿಯನ್ನು ಕಟ್ ಮಾಡಿ ಹೊಸ ಪಿಂಚಣಿ ಜಾರಿ ಮಾಡಿದೆ. ಅದಕ್ಕೆ ನಮ್ಮದೇನು ಅಂತಂದರೆ, ನಾವು 2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ್ದೀವಿ ಮತ್ತು ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ದಲ್ಲಿ ನಾವು ವಿಜಯಶಾಲಿಯೂ ಆಗಿದ್ದೀವಿ. ಆದರೆ ಸರ್ಕಾರ ಸುಮ್ಮನೆ ಒಂದು ಏನೋ ಒಂದು ನೆಪ ಹೇಳಿ ಅದು ಮುಂದೂಡ್ತಾ ಇದೆ. ಈಗಾಗಲೇ ಸರ್ಕಾರ ತನ್ನ ಪ್ರಣಾಳಿಕೆಗಳಿಗೆ ಮ್ಯಾನಿಫೆಸ್ಟೋ ಒಳಗೆ ಹಾಕಿತ್ತು ನಮ್ಮ ಮುಖ್ಯಮಂತ್ರಿಗಳು. ಅದಕ್ಕೆ ಈಗ ಸಾಕಷ್ಟು ಸಲ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಆಮೇಲೆ ಶಿಕ್ಷಣ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ. MLC 14 ಜನ MLCಗಳನ್ನ ಕರ್ಕೊಂಡು ಇವ್ರ ಹತ್ರ CM ಮತ್ತು EM ಅವರನ್ನು ಕರ್ಕೊಂಡು ಮೀಟಿಂಗ್ ಮಾಡಿದ್ದೀವಿ, ಸುಮಾರು ಮೀಟಿಂಗ್ಗಳನ್ನು. ನಾನು ಮಾಡ್ತೀನಿ ಅನ್ನೋದನ್ನು ಅವ್ರು ಜಾರಿ ಅಷ್ಟೇ ಹೇಳ್ತಿದ್ದಾರೆ. ಅದಕ್ಕೆ ಈಗಂತೂ ಈ ಬಜೆಟ್ ಬರ್ತಾ ಇದೆ. ಈ ಬಜೆಟ್ ಪೂರ್ವವಾಗಿ ನಾವು ಮತ್ತೆ ನಮ್ಮ ನಿವೃತ್ತಿ ಹೊಂದಿದವರು, ಹಾಲಿ ಸರ್ವಿಸ್ದಲ್ಲಿರ್ತಕ್ಕಂಥ 2006 ಪೂರ್ವದ ಎಲ್ಲ ಸಿಬ್ಬಂದಿ ಬಳಗದವರು ಒಟ್ಟುಗೂಡಿ ಬೆಂಗಳೂರಿನಲ್ಲಿ CM ಅವ್ರನ್ನ ಭೇಟಿಯಾಗಿ MLCಗಳನ್ನು ಕರ್ಕೊಂಡು ಪೂರ್ತಿ ಅವ್ರ ಮೇಲೆ ಒತ್ತಡ ತಂದು ನಾವೇನು ಮಾಡಬೇಕಾಗಿದೆ ಅಂದರೆ ಈ ಬಜೆಟ್ನಲ್ಲಿ ಸೇರಿಸೋ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಮ್ಮನ್ನು ಕರೆಸಿದ ಉದ್ದೇಶ ಏನು ಅಂತಂದರೆ, ನಮ್ಮ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳ ನಿವೃತ್ತಿ 2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ನಂತರ ನಿವೃತ್ತಿ ಹೊಂದಿರುವ ಅಥವಾ ಹಾಲಿ ಸೇವೆಯಲ್ಲಿರುವ ಅವರ ಸಭೆಯನ್ನು ಕರೀತಾ ಇದ್ದೀವಿ. ದಯವಿಟ್ಟು ತಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಬಳಗಕ್ಕೆ ಏನಾಗಬೇಕು ಅಂತಂದರೆ, ನಾವು 21/2/2026 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಈ ಕರಿಸಿದ್ದೇಶ್ವರ ಪ್ರೌಢಶಾಲೆ ಇಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಭೆಯನ್ನು ಕರೆದಿದ್ದೀವಿ. 21/2/2026 ಮಧ್ಯಾಹ್ನ 2 ಗಂಟೆಗೆ ಕರಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ. ಇನ್ನು ಮರುದಿನ ಅಂದರೆ 22/2/2026 ರವಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಬೆಳಗಾವಿಯ ಅದು ಬೇಗಂ ಲತೀಫ್ ಬಾಲಕಿಯರ ಪ್ರೌಢಶಾಲೆ ಲೇಕ್ಯೂ ಹತ್ತಿರ ಹಾಸ್ಪಿಟಲ್ ಹತ್ತಿರ ಅಲ್ಲಿ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ನಾನು ರಾಜ್ಯ ಕಾನೂನು ಸಲಹೆಗಾರನಾಗಿ ನಾನು ಎಲ್ಲರೇ ತಮ್ಮ ಮುಖಾಂತರ ನಮ್ಮ ಸಿಬ್ಬಂದಿ ಬಳಗಕ್ಕೆ ಎಲ್ಲರಿಗೂ ನೊಂದ ಸಿಬ್ಬಂದಿ ಬಳಗಕ್ಕೆ ಕೇಳ್ಕೊಳ್ಳೋದೇನು ಅಂತಂದರೆ, ಈ 21/2/2021 ನಡೆಯುವ ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಭೆಗೆ ಹಾಗೂ 22/2/2026 ನಡೆಯುವ ಬೆಳಗಾವಿ ಜಿಲ್ಲಾ ಮಟ್ಟದ ಸಭೆಗೆ ದಯವಿಟ್ಟು ನಿವೃತ್ತಿ ಹೊಂದಿದ ಹಾಲಿ ಸೇವೆಯಲ್ಲಿರುವ ಎಲ್ಲ ನೌಕರ ವೃಂದಗಳು ಇದಕ್ಕೆ ಹಾಜರಾಗಿ ನಮ್ಮ ಸಮಸ್ಯೆ ಅಂತಲ್ಲ, ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಒಗ್ಗಟ್ಟಾಗಿ ನಾವು CM ಅವ್ರ ಮೇಲೆ ಒತ್ತಡ ತರೋಣ ಅಂತೇಳಿ ಈ ಸಭೆ ಒಳಗೆ ಹೇಳುವುದಿದೆ. ನಮ್ಮ ರಾಜ್ಯ ಪದಾಧಿಕಾರಿಗಳು 2 ಸಭೆಗಳಿಗೆ ಹಾಜರಾಗುತ್ತಾರೆ. ಅದಕ್ಕೆ ತಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ನಾವೆಲ್ಲ ನಿಮಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ, ಬಟ್ ಈಗ 62 ವರ್ಷದ ನಂತರ ನಾವು ಏನಾಗಿದ್ದೀವಿ ಅಂತಂದರೆ ನಮಗೆ ನಿವೃತ್ತಿ ಇಲ್ಲ. ನಿಮ್ಮ ಮುಖಾಂತರ ಆದರೂ CM ಅವರಿಗೆ ಒಂದು ಸ್ವಲ್ಪ ಮನವರಿಕೆಯಾಗಿ ಹೋಗಲಿ. ಯಾಕಂದರೆ ನೀವೀಗ ನನ್ನ ಕೈಯಾಗ ಕಲ್ತವ್ರು ಅದರಿ ಅಂದ್ರೂ ಸಾಕಷ್ಟು ಅದರೊಳಗೆ ನುರಿತವರಾಗಿದೆ. ಅದಕ್ಕೆ ನಿಮ್ಮ ಪದಗಳನ್ನು ಉಪಯೋಗ ಮಾಡಿಕೊಂಡು CM ಅವರಿಗೆ EM ಅವರಿಗೆ ಈ ನಮ್ಮ ಕೂಗು ಮುಟ್ಲಿ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಹಾಗೆ 21 ಮತ್ತು 22 ನಡೆಯುವ ಈ ಸಭೆಗಳಿಗೆ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆ ಮತ್ತು ಬೆಳಗಾವಿ ಸೆಕ್ಷನ್ ಜಿಲ್ಲೆಗೆ ಅವರೆಲ್ಲರೂ
ನಮ್ಮ ಶಿಕ್ಷಕರಿಗೆ ಮುಟ್ಟುವಾಗ ತಮ್ಮ ಪತ್ರಿಕೆಗಳಿಗೆ ಪ್ರಕಟಿಸಬೇಕು ಅಂತ ನಾನು ದಯವಿಟ್ಟು ನಮ್ಮ ವೇದಿಕೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸರ್ಕಾರಿ ಶಿಕ್ಷಕರು ಅಥವಾ ಅನುದಾನಿತ ಶಿಕ್ಷಕರು ಅನುದಾನಿತ ರೀ ಸರ್ಕಾರಿ ಶಿಕ್ಷಕರಿಗೆ ಪಿಂಚಣಿ ಇದೆ. ವೆರಿ ಗುಡ್ ಕ್ವಶನ್. ಸರ್ಕಾರಿ ಶಿಕ್ಷಕರಿಗೆ ಏನಾಗಿದೆ ಅಂದ್ರೆ ಸುನಿಲ್, ಈಗ ಯಾರು ಗೌರ್ಮೆಂಟ್ ನೇಮಕಾತಿ ಹೊಂದಿದ್ದಾರೆ 2006 ನಂತರ ಅವ್ರಿಗೆ NPS ಇದೆ, ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್. ಅಲ್ಲಿ 14% ಗೌರ್ಮೆಂಟ್ ಕಟ್ತದೆ, ಇವ್ರು 10% ನಮ್ಮ ಪೇಮೆಂಟ್ ಅಂತ ಕಟ್ತಾರೆ. ಎಂಡ್ ಆಫ್ ಇಸ್ ಸರ್ವಿಸ್ ಅದು ಲಂಸಮ್ ಅಮೌಂಟ್ ಕೊಡ್ತಾರೆ ಅವರಿಗೆ 60%. ಉಳಿದ ಅಮೌಂಟ್ ಏನ್ ಮಾಡ್ತಾರೆ, ಅವ್ರು ತಿಂಗಳ ಕೊಡ್ತಾರೆ. ಅವ್ರಿಗೂ ಒಂದು ಭವಿಷ್ಯಕ್ಕೆ ಯೋಗ್ಯನೇ. ನಮಗೇನಾಗಿದೆ ಅಂದ್ರೆ ನಾವು ಅನುದಾನ ತೆಗೆದುಕೊಂಡಿದ್ದೆ ನಮ್ಮ ಹೆಚ್ಚು ಕಡಿಮೆ ಸರ್ವಿಸ್ 45 ವರ್ಷ ಆದ ನಂತರ. ನಾವು ಪೇಮೆಂಟ್ ತಗೊಂಡಿದ್ದು ಒಂದು 13-12 ವರ್ಷ. ಅಬ್ಬಬ್ಬ ಅಂದ್ರೆ ನಾ ಖಾಲಿ ದುಡ್ದು 22 ವರ್ಷ 3 ತಿಂಗಳು ವಿದೌಟ್ ಪೇಮೆಂಟ್. ಇದು ನಮ್ದು ಒಂದು ಸಾಧನೆ ಇದು. ಆದರೆ ನಾವು ಶಾಲೆಯಾಗ ನಮ್ಮ ಪೇಮೆಂಟ್ ಎಲ್ಲ ದುಡ್ದಿದ್ದೀವಿ ಅಂದ್ರೆ ಶಾಲೆಯ ಮಕ್ಕಳಿಗಾಗಲಿ ಆಡಳಿತ ಮಂಡಳಿಗಾಗಲಿ ಶಾಲೆಗೆ ಏನೂ ಕೊರತೆ ಮಾಡ್ಬಿಟ್ಟಿಲ್ಲ. ನಮ್ಮ ನೋವನ್ನು ನಂಬ್ಕೊಂಡು ನಾವು ಅಕ್ಷರವನ್ನು ಕಲಿಸಿದ್ದೀವಿ. ಅದಕ್ಕೆ ನಿವೃತ್ತಿ ನಂತರದ ನಮ್ಮ ಬದುಕು ಅತಂತ್ರವಾಗಿದೆ. ಇದಕ್ಕೆ ತಮ್ಮಿಂದ ಈ CM ಅವರಿಗೆ ರಾಜಕೀಯವಾಗಿ ಏನದಾರಲ್ಲ ಎಲ್ಲ ಇವರಿಗೆ ಅಧಿಕಾರಿಗಳಿಗೆ ಹೋಗಿ ಮುಟ್ಲಿ ಅಂತ ಹೇಳಿ ತಮ್ಮ ಯಾಕೆ ಇಷ್ಟು ವರ್ಷ ವೇಟ್ ಮಾಡಿದ್ರಿ ನಿವೃತ್ತಿ ಆದ ನಂತರ? ಅಲ್ಲ ನಿವೃತ್ತಿ ಅಂದ್ರೆ ನಮ್ಮ ಸಂಘಟನೆ 2022 ಇದನ್ನ ನಾವು ವೇದಿಕೆಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವಾಗ ನಿವೃತ್ತಿ ಆದವ್ರು ಅದರ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಂಗೆ ಕ್ರಮೇಣ ನಿವೃತ್ತಿ ಆದವರು ಅದಕ್ಕೆ ಇದಾಗಿ ಹಾಲಿ ಸರ್ವಿಸ್ನಾಗಿರೋರು ಈಗ ಟೋಟಲಿ ನಾವು ಎಷ್ಟಿದ್ದೀವಿ ಅಂದ್ರೆ ನಿಮ್ಗೆ ಹೇಳ್ತೇನೆ ನಾನು 6581 ಜನ ಅದಕ್ಕೆ ಕೇವಲ ಥ್ರೂಔಟ್ ಸ್ಟೇಟ್. ಅಲ್ಲ ಸರ್, ಪಿಂಚಣಿ ವಂಚಿತರು ಇವರ 2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ನಂತರ ಅನುದಾನ ಪಡ್ಪಟ್ಟವರು 6581 ಇದ್ದೀವಿ. ಅದು ಒಟ್ಟಾರೆ ಪಿಂಚಣಿ ವಂಚಿತರು. ಹಳೆಯ ಪಿಂಚಣಿಗೆ ನೀವು ಕೂಡ ಒಬ್ಬ MLC ಆಗಿರ್ಬೇಕಾದ್ರೆ ಮತ್ತೆ ಇದು ಇನ್ನೊಂದು ನಿಮಗೆ ಇದು ಇನ್ನೊಂದು ಕಾನೂನಾತ್ಮಕ ತೊಡಕಿಲ್ಲ ಸುನಿಲ್. ಏನಾಗಿದೆ ಅಂದ್ರೆ 2006 ಮುಂಚೆ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಿ 2006 ನಂತರ ಸರ್ಕಾರಿ ನೌಕರನ 13,000 ನೌಕರರನ್ನ 2006 ನಂತರ ನೇಮಕಾತಿ ಮಾಡ್ಕೊಂಡ್ರು. ಬಟ್ ಅವ್ರಿಗೆ ಹಳೆಯ ಪಿಂಚಣಿ ಮಾಡ್ಲಿಕ್ಕೆ ಒಂದು ಘೋಷಣೆ ಆರ್ಡರ್ ಮಾಡಿಬಿಟ್ರು ಜಸ್ಟ್ 1 year ಬ್ಯಾಕ್. ಆ ಥರ ನಮಗೂ ಆರ್ಡರ್ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನು ಇನ್ನೊಂದು ನಮ್ದು ಏನು ಅಂತಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ, ನಾವು ಏನಾದರೂ ಹಳೆ ಪಿಂಚಣಿ ಕೊಟ್ಟಿವಿ ಅಂದ್ರೆ ಫಿಟ್ಮೆಂಟ್ ಹಾಕಿದ್ವಿ ಅಂದ್ರೆ ಇವ್ರಿಗೆ ನಾವು 90ರಿಂದ ಅಪಾಯಿಂಟ್ಮೆಂಟ್ ಆಗಿವಲ್ಲ, ಅಲ್ಲಿಂದ ಎಲ್ಲ ನಾವು ಹಳೆ ಬಾಕಿ ಕೇಳ್ತೀವಿ ಅಂತ ಅವ್ರದ್ದು ಇದು ಭಯ. ನಾವು ಈಗಾಗಲೇ ಮುಚ್ಚಳಿಕೆ ಬಂದ್ಕೊಟ್ಟಿದ್ದೀವಿ. ನಾವು ಹಳೆ ಬಾಕಿ ಹಿಂಬಾಕಿ ಏನೂ ಕೇಳೋದಿಲ್ಲ, ಬಟ್ ಡಿಫ್ರೆನ್ಸ್ ಕೇಳೋದಿಲ್ಲ. ಇನ್ನೊಂದು ಸರ್ಕಾರಕ್ಕೆ ಏನು ಹೇಳಿದೀವಿ ಅಂದ್ರೆ ನಾವು 6581 ಜನ ಇದ್ದೀವಿ. ಆದರೆ ಈಗ ಎಲ್ಲರಿಗೂ ಒಮ್ಮೆ ಕೊಡಕ್ಕೆ ಆಗೋದಿಲ್ಲ. ಯಾರಿಗೆ ಕೊಡ್ರಿ ಅಂದ್ರೆ 1984 ಜನ ನಾವು ನಿವೃತ್ತಿ ಪ್ಲಸ್ ಮರಣ ಹೊಂದ್ಯಾರ. 1984 ಜನ ಅವ್ರಿಗೆ ಮೊದಲು ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡಿದ್ರೆ ತಿಂಗಳ ಹಬ್ಬ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಆಗ್ಬೋದು ಅಂತಂದ್ರೆ 4 ರಿಂದ 5 ಕೋಟಿ ರೂಪಾಯಿ ಆಗ್ಬೋದು. ಇನ್ನು ಗ್ರಾಜುವಲಿ ಆಮೇಲೆ ಇವರು 2028 ನಿವೃತ್ತಿ ಆಗ್ತಾರೆ, ಅವ್ರು ಮುಂದೆ ಅವ್ರು ಬೇರೆ ನಿವೃತ್ತಿ ಆಗ್ತಾರೆ. ಅವಾಗ ಗ್ರಾಜುವಲಿ ಹೋಗ್ತೈತಿ. ಇದನ್ನ CM ಅವ್ರಿಗೆ ನಾನೇ ಖುದ್ದಾಗಿ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವ್ರು ಆಯ್ತು ನೋಡೋಣ ಅಂತಾರ. ಆದರೆ ಇದು ಈಸಿ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಒತ್ತಡ ಮಾಡಲಿಕ್ಕೆ ನಾವು ಪ್ರತಿ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಈ ಆರಂಭವಾಗಿ ನಾವು ಚಿಕ್ಕೋಡಿ ಮತ್ತು ಶೈಕ್ಷಣಿಕ ಜಿಲ್ಲೆ ಒಳಗೆ ಬೆಳಗಾವಿ ಜಿಲ್ಲೆ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲರಿಗೂ ಮಾತ್ರ ಸೀಮಿತ ಆಗುತ್ತೋ ಅಥವಾ ಹೋರಾಟ ಸ್ವರೂಪ? ಈಗಾಗಲೇ ನಾವು ಅತಿ ದೀರ್ಘವಾದಂಥ ಹೋರಾಟ ಮಾಡಿದ್ವಿ. ಆಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಾಗ ನಮಗಾಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ್ರು ಸರ್ಕಾರದವರು. ಅಲ್ಲಿಯೂ ನಾವು ಜಯಶಾಲಿ ಆಗಿದ್ವಿ. ಹಳ್ಳಿ ಮತ್ತೆ ಬಂದು ಹೈಕೋರ್ಟ್ದಲ್ಲಿ ಸೆಕೆಂಡ್ ಬೇಂಚ್ದಾಗ ಅದಾರ. ಆದ್ರೆ ಸರ್ಕಾರಕ್ಕೆ ಈಗ ಒಂದು ಮನವರಿಕೆ ಆಗಿದೆ. ಏನಾಗಿದೆ ಅಂದ್ರೆ 100% ಈ ಕೇಸ್ ಇವರಂತೆ ಆಗ್ತದೆ. ಮುಂದಿನ ತಿಂಗಳ 6ನೇ ತಾರೀಕು ಅದು ಫೈನಲ್ ಆರ್ಡರ್ ಇದೆ. ನೆಕ್ಸ್ಟ್ ಮೊನ್ನೆ ಮುಗೀತು ಹಿಯರಿಂಗ್, 6ನೇ ತಾರೀಕು ಇದೆ. ಆ ಹಿಯರಿಂಗ್ ದಿವಸ ನಾವು ಇದ್ದೀವಿ, ಎಲ್ಲ ತಿಳ್ಕೊಂಡು ಬಂದಿದ್ವಿ. ಈಗ ನೆಕ್ಸ್ಟ್ ಆಗೋದಿದೆ. ಜಡ್ಜ್ ಅವ್ರು ಇಷ್ಟು ಕ್ವಶನ್ ಇನ್ ಕೇಳಿದ್ರು ಅವ್ರ ಗೌರ್ಮೆಂಟ್ PP ಅವರಿಗೆ. ಅಲ್ಲ 60 ವರ್ಷ ತನಕ ಅವ್ರು ಸೇವೆ ಮಾಡ್ಯಾರ, ಮಕ್ಕಳಿಗೆ ಕಲಿಸಾರಿಲ್ಲ. ಅವ್ರಿಗೆ ಅನುದಾನ ಇಲ್ದಾಗ ಕಲಿಸಿದಾಗ ಅವರು ಅಧಿಕಾರಿಗಳು ತಯಾರು ಮಾಡ್ಯಾರಲ್ಲ, ನನ್ನ ಜಡ್ಜಿನ ತಯಾರು ಮಾಡ್ಯಾರಿಲ್ಲ. ಮತ್ತೆ ಈಗ ಯಾಕೆ ಅವ್ರಿಗೆ ನಿವೃತ್ತಿ ಇಲ್ಲ ಅಂತೀರಿ, ನೀವು ವೇತನ ಇಲ್ಲ ಅಂತೀರಿ. ಅವ್ರ ಹತ್ರ ಇದನ್ನ ಸಿಗಲಿಲ್ಲ ಉತ್ತರ. ನಮ್ಮ ವಕೀಲರು ಭಾಳ ಚಂದ ವಾದ ಮಾಡಿದ್ರು. ಅದಕ್ಕೋಸ್ಕರ ಈಗ ಏನಂದ್ರೆ ನಾವು ಕ್ರಮೇಣ ಆಕೈತಿ, ಸರ್ಕಾರದ ಮೇಲೆ ಭಾರ ಇಲ್ಲ, ಒತ್ತಡ ಇಲ್ಲ. ಆಮೇಲೆ ಇನ್ನೊಂದು ಕಾನೂನಾತ್ಮಕ ಇದಕ್ಕೆ ತೊಡಕಿಲ್ಲ. 2006 ನಂತರದವರಿಗೆ ಹಳೆ ಪಿಂಚಣಿ ಕೊಟ್ಟರೆ ಕಾನೂನಾತ್ಮಕ ತೊಡಕಿದೆ, ಅವ್ರಿಗೆ ಇಲ್ವೇ ಇಲ್ಲ, ಹೊಸ ಪಿಂಚಣಿ ಬರ್ತದೆ. ನಾವು ಈ ರೀತಿಯಾಗಿ ಕೇಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮುಖಾಂತರ ನಮ್ಮ ಅಳಲು ಒಂದು ಸ್ವಲ್ಪ ಸರ್ಕಾರಕ್ಕೆ ಮುಟ್ಲಿ, ನಮ್ಮ ಶಿಕ್ಷಕರೆಲ್ಲ ಒಗ್ಗಟ್ಟಾಗಿ. ಪ್ರಕಾಶ್ ಹುಕ್ಕೇರಿ ಅವರೇನೆ ನಮ್ಮ ಸುಮಾರು ಒಂದು 15-16 ಜನರನ್ನು ನಾವು ಇದ್ದೀವಿ ಕರ್ಕೊಂಡು CM ಅವ್ರು ನೇರವಾಗಿ ಬಿಟ್ಟು ಮಾಡ್ತೀವಿ. ಆವಾಗ ಅದನ್ನು CM ಇಲ್ಲ ಅಂತ ಯಾವಾಗೂ ಅಂದಿಲ್ಲ. ಯಾಕಂದ್ರೆ ನಾನು ಇನ್ನೊಂದು ಕೇಳ್ತಾ ಇರೋದೇನು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಈಗ ಹೆಂಗೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತಲ್ಲ, ಇದೊಂದು ಗ್ಯಾರಂಟಿ ಅಂತಲ್ಲ, ಬಟ್ ಪ್ರಣಾಳಿಕೆಯೊಳಗೆ ಸೇರಿಸಿದೆ. ನಾವು ಮೊಟ್ಟೆ ಕೊಡ್ತೀವಿ, ಹಳೆ ಪಿಂಚಣಿ ಜಾರಿಗೆ ತರ್ತೀವಿ ಅಂತ. ಆ ಒಂದು ದೃಷ್ಟಿಯೊಳಗೆ ನಾವು ಮನವಿ ಆಧಾರದ ಮೇಲೆ ನಮಗೆ 60 ವರ್ಷ ಊರುಗೋಲಾಗಿ ನಿಲ್ಲಲಿಕ್ಕೆ ಪಿಂಚಣಿ ಕೊಟ್ಟರೆ ಅಂತ ಕೇಳ್ತಾ ಇದ್ದೀನಿ. ಒಂದು ಮಾತನ್ನು ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇನಂತಂದರೆ, ಎಲ್ಲೋ ಒಂದು ಏನು ಕಂಡು ಬರಾಕತ್ತದ ಸರ್ ನಮ್ಗಂದ್ರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆ. ಯಾವ ರೀತಿ ಇಚ್ಛಾಶಕ್ತಿ ಕೊರತೆ ಆಗಿದೆ ಅಂತಂದ್ರೆ, ಸ್ವತಃ ಇವರು
ಸಿದ್ದರಾಮಯ್ಯನವರು ಇದಕ್ಕೂ ಪೂರ್ವದಲ್ಲಿ ಏನು ಚೀಫ್ ಮಿನಿಸ್ಟರ್ ಆಗಿದ್ದಾರಲ್ಲ 2014ರಲ್ಲಿ ಒಂದು ವಿಧೇಯಕನ ತಂದರು. ಆ ವಿಧೇಯಕ ಏನಪ್ಪಾ ಅಂತಂದ್ರೆ ಒಟ್ಟಾರೆ ನಿವೃತ್ತಿ ಆಗಿರ್ತಕ್ಕಂಥವ್ರು ಅವ್ರಿಗೆ ಪೆನ್ಷನ್ ಇಲ್ಲ, ಅದ್ರ ವಿರುದ್ಧ ಅವ್ರು ಕೋರ್ಟ್ಗೆ ಹೋಗಬಾರ್ದು ಅನ್ನುವಂಥ ಲೆಕ್ಕದ ಮೇಲೆ ನಮಗೆ ನಿರ್ಬಂಧನ ಹಾಕಿದ್ರು. ನಾವೇನು ಕೋರ್ಟಿಗೆ ಹೋದವ್ರು ಇದ್ದೀವ್ರಿ, DDP ಆಫೀಸ್ನಿಂದ ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ನಮ್ಮ ಲೆಟರ್ ಬಂದವ್ರಿ, ಈ ರೀತಿ ವಿಧೇಯಕ ಪಾಸ್ ಆಗ್ಯದ, ಆ ವಿಧೇಯಕದ ಮುಖಾಂತರ ನೋಡ್ಬೇಕಾದ್ರೆ ನೀವು ಎಲ್ಲಿ ಕೋರ್ಟಿಗೆ ಹೋದ್ರು ಹಿಂದೂ ಆಗೋದಿಲ್ಲ ಮುಂದೂ ಆಗೋದಿಲ್ಲ ಅನ್ನುವಂಥ ಒಂದು ಶಬ್ದ ಅವ್ರು ಬಳಸಿ ಆ ರೀತಿ ವಿಧೇಯಕ, ಅದರಲ್ಲಿ BJP ಅವರು ಇದ್ರು, ಕಾಂಗ್ರೆಸ್ ಇದ್ರು, JDS ಇದ್ರು, ಎಲ್ಲರೂ ಇದ್ದನ ಅದನ್ನ ವಿಧೇಯಕ ಪಾಸ್ ಮಾಡಿದ್ರು. ಆದರೆ ಅದು ಆದ ನಂತರ BJP ಗೌರ್ಮೆಂಟ್ ಬಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಟೈಮ್ದಾಗ ಸ್ವತಃ ಯಾರು ನಮ್ಮ ಈ ಸಿದ್ದರಾಮಯ್ಯನವರನ್ನ ಒಂದು ಲೆಟರ್ ಬರೀತಾರೆ, ಆ ಲೆಟರ್ದ ಉಲ್ಲೇಖನೂ ನಮ್ಮ ಹತ್ರ ಅದ, ಅದನ್ನು ನಿಮಗೆ ಪ್ರೊಡ್ಯೂಸ್ ಮಾಡ್ತೀವಿ. ತಾನು ಮಾಡಿದ ತಪ್ಪನ್ನು ಅಥವಾ ತಾನು ಮಾಡಿದ ವಿಧೇಯಕದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಯಾರು ಹೇಳ್ತಾರೆ? ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತಾರೆ. ಎರಡು ವಿಷಯಗಳನ್ನ ಈ ರೀತಿ ಮಾಡಿ ಯಾವುದೋ ಒಂದು ಕಾಯ್ದೆ ಪಾಸ್ ಆಗ್ತದ, ಅದರ ನಂತರದಿಂದ ಚಾಲು ಆಕೈತ್ರ, ಅದು ಕಾರ್ಯರೂಪಕ್ಕೆ ಬರ್ತದ. ಆದರೆ ಇವ್ರೇನು ಮಾಡಿದ್ರೆ ಅದಕ್ಕೂ ಮುಂಚೆ ಇದ್ದವ್ರಿಗೂ ಲಾಗು, ಅದರ ನಂತರ ಇದ್ದವ್ರಿಗೂ ಲಾಗು ಅನ್ನುವಂಥ ಶಬ್ದ ಆವಾಗ ವಿಧೇಯಕದಾಗ ಬಳಸ್ಯಾರ. ಅದನ್ನು ತಿದ್ದುಪಡಿ ಮಾಡಕ್ಕೆ ಬಸವರಾಜ ಬೊಮ್ಮಾಯಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಯಾಕೆ ಮಾಡ್ತಾರ್ರಿ? ಇವಾಗ ಇವರ ಬಂದಾರ್ರಿ, ನಾವು ಇವ್ರಿಗೆ ನೆನಪು ಮಾಡಿ ಕೊಡಾಕತ್ತೀವಿ. ಈ 143 ದಿವಸ ಸ್ಟ್ರೈಕ್ ಮಾಡಿದಾಗ 2 ಜನ ವಿಷ ಕುಡಿದು ಒಬ್ಬ ಸತ್ತು ಹೋದ್ರಿ ಸ್ವಾಮಿಗಳು, ಬಾಗಲಕೋಟದ ಬಾದಾಮಿ ಅವರು. ಅವ್ರ ಮನೆಗೆ ಹೋಗಿ 2 ಲಕ್ಷ ರೂಪಾಯಿ ಸ್ವತಃ ಅವ್ರು ಕೊಟ್ಟು ನಿಮ್ಮ ಮಗನಿಗೆ ಒಂದು ನೌಕರಿ ಕೊಡ್ತೀವಿ, ಜೊತೆಗೆ ನಮ್ಮ ಗೌರ್ಮೆಂಟ್ ಬರೋದದ, ಇನ್ನೂ ಇಲೆಕ್ಷನ್ ಆಗಿರ್ಲಿಲ್ಲ, ಬರೋದದ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಮಾತನ್ನು ಹೇಳಿದ್ರು, ನಮ್ಮ ಸರ್ಕಾರ ಬರ್ತದ ಮಾಡ್ತೀವಿ ಅಂತ. ಈ ಸರ್ಕಾರ ಬಂದ ನಂತರ ಕನಿಷ್ಠ ಪಕ್ಷ ಒಂದು 10-15 ಸಲ ಅವ್ರಿಗೆ ಭೇಟಿಯಾಗಿ ಹೇಳಿರ್ಬೋದ್ರಿ. ಆದ್ರೆ ಅದು ಸರ್ ಹೇಳಿದ್ರಲ್ಲ ಒಂದು ಮಾತನ್ನ, ಇಲೆಕ್ಷನ್ಗಿಂತ ಮುಂಚೆ ಒಂದು ಸ್ವಲ್ಪ ಬೇರೆ ಇರ್ತದ, ನಂತರ ಬೇರೆ ಇರ್ತದ, ಹಂಗೆ ಇಚ್ಛಾಶಕ್ತಿ ಕೊರತೆ. ಅದಕ್ಕೆ ಈ ಪ್ರಶ್ನೆ ಒಂದು ಜೋರಾಗಿ ಪ್ರಶ್ನೆ ಅವ್ರು ಕೇಳಬೇಕಾಗಿದೆ, ಯಾಕೆ ಈ ರೀತಿ ಮಾಡಿದರೆ ಮತ್ತು ಈ ರೀತಿ ಮಾಡಿದರೆ ಯಾಕೆ ಆಗಲ್ಲ. ಮತ್ತು ಅಬೋವಾಲ್ ಸ್ವಲ್ಪ ಅದರಲ್ಲೇ ಇರ್ದು ಅಷ್ಟೇ ಪೆನ್ಷನನ್ನು ಕೊಟ್ಟರೆ ನಾವು ಅಟ್ಲೀಸ್ಟ್ ಇನ್ನು ಸಾಯು ಮುಕ್ಕಟ್ಟ ಒಂದು ನಗುಮುಖ ತೊಗೊಂಡು ಸಾಯ್ಬೇಕನ್ನುವಂಥ ವಿಚಾರದಲ್ಲಿ ಈ ಸಿಬ್ಬಂದಿ ಆಯಿತು ಸರ್. ಇಷ್ಟು ಕಠಿಣ ಪರಿಸ್ಥಿತಿ ಕೆಲವೊಂದು ಬಂದಿದ್ರಿ, ಆ ದೇವರೇ ಕಾಪಾಡಬೇಕು. ತಮ್ಮ ಹೆಸರು ಸರ್? ಸಾಯುವುದು ಗ್ಯಾರಂಟಿ ಐತೆ, ನಕ್ಕೋತ್ ಸಾಯುದು. ತಮ್ಮ ಹೆಸರು? RM ಸನದಿ ಅಂತ ಸರ್. ಇವರು ಗುಂಡವಾಡ ಹೈಸ್ಕೂಲ್ ರಿಟೈರ್ಡ್ ಹೆಡ್ ಮಾಸ್ಟರ್, ಗುಂಡವಾಡ ಹೈಸ್ಕೂಲ್ ರಿಟೈರ್ಡ್ ಆಗಿ 8 ವರ್ಷ ಅಧ್ಯಕ್ಷರು. ಕಡೆ ಪೇಮೆಂಟ್ ತಗೊಂಡು ಹೊರಬಿದ್ದೀವಿ ನೋಡ್ರಿ. ಮಂದಿ ಕೇಳ್ತಿದ್ರೆ ನಮಗೆ ಫಂಡ್ ಎಷ್ಟು ಅಂತ, ನಮ್ಮ ಅಂತ ಚಂಡು ಇಲ್ಲ. ವಕೀಲರು